Hello everyone, welcome to my videos. Myself Ashwin Nayak. From today, let we start in the poem Justice. This poem is written by Praveen Kumar. He was the one of the Indian poet. So in this day, let we discuss about the two question and answer of this poem. The glossary words, the bigotten. So bigotten means not earned ಅಥವಾ ಅರ್ನ್ಡ್ ಸಂಪಾದಿಸಿದ ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಆ್ಯಂಡ್ ದೆನ್ ಅನದರ್ ಒನ್ ವರ್ಡ್ ಡಿಸ್ಟ್ರೆಸ್ಸಿಂಗ್ ಗೇನ್. ಸೊ ಡಿಸ್ಹಾನೆಸ್ಟ್ಲಿ ಆಬ್ಟೈನ್ಡ್ ಪ್ರಾಫಿಟ್ ಅನ್ನೋ ಮೀನಿಂಗನ್ನು ಕೊಡ್ತದೆ. ಅಂದರೆ ಅನ್ಯಾಯದ ಮಾರ್ಗದಿಂದ ಸಂಪಾದಿಸಿದಂಥ ಹಣ ಅಥವಾ ಲಾಭವನ್ನು ನಾವು ಡಿಸ್ಟ್ರೆಸ್ಸಿಂಗ್ ಗೇನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಎಕ್ಸ್ಪ್ಲಾಯ್ಟೆಡ್, ಸೊ ಅನ್ಅರ್ಥಡ್ ಅಂತ ಹೇಳ್ತೀವಿ. ಸೊ ಅಂದರೆ ಸ್ವಾರ್ಥಕ್ಕಾಗಿ ನಾವೇನು ಮಾಡೋದು ಅದನ್ನು ಬಳಸ್ಕೊಳ್ಳುವಂಥದ್ದು. ಚಾರ್ಮ್ ಅಂದರೆ ಅಟ್ರಾಕ್ಟ್ ಅಥವಾ ಇನ್ಫ್ಲೂಯೆನ್ಸ್, ಆಕರ್ಷಿತನಾಗು ಅಥವಾ ಆ ಪ್ರಭಾವಕ್ಕೆ ನಾವು ಒಳಗಾಗುವುದನ್ನು ನಾವು ಚಾರ್ಮ್ ಅಂತ ಹೇಳಿ ಕರಿತೀವಿ. ಶೆಕಲ್ಡ್, ಸೊ ಶೆಕಲ್ಡ್ಸ್ ಮೀನ್ಸ್ ಅಂತಂದರೆ ಚೈನ್, ಇಟ್ ಮೀ ಬ ಯಾವುದೋ ಒಂದು ಸಂಕಷ್ಟದಲ್ಲಿ ನಾವೇನಾಗಿದ್ದೀವಿ ಅಂತಂದರೆ ಆ ಸಂಕಷ್ಟದಲ್ಲಿ ಬಂಧಿತರಾಗಿದ್ದೇವೆ, ಅಂದರೆ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೀವಿ ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಫಿಶ್ಡ್ ಔಟ್, ಸೊ ಡ್ರಾ ಆರ್ ಪುಲ್ಡ್ ಔಟ್ ಫ್ರಮ್ ಒಳ್ಳೆ ಮೀನಿನ ಪರಿಸ್ಥಿತಿ ಥರ ನಮಗೇನಾಗಿದೆ ಅಂತ ಹೇಳಿದ್ರೆ ಎತ್ಲಾಗಿ ಈಗ ಮೀನನ್ನು ನೀರಿಂದ ಹೊರಗೆ ತೆಗೆದಾಗ ಹೇಗೆ ಇಟ್ ವಿಲ್ ಬಿ ಶಕಲ್ಡ್ ಆ್ಯಂಡ್ ಬ್ರೀಡ್ ಅಲ್ವಾ. ಸೊ ಹಾಗಾಗಿ ನೀರಿನ ಹೊರಗೆ ತೆಗೆದ್ರೆ ಹೇಗೆ ಅದು ಒದ್ದಾಡುತ್ತೋ, ಸೊ ಅಂತಹ ಪರಿಸ್ಥಿತಿಯನ್ನು ದ ಫಿಶ್ಡ್ ಔಟ್ ಅಂಥೇಳಿ ನಾವು ಹೇಳ್ತಾ ಹೋಗ್ತೀವಿ. ಸ್ಯಾಕ್, ಸೊ ಸ್ಯಾಕ್ ಅಂತ ಹೇಳಿದ್ರೆ ಲಾರ್ಜ್ ಬ್ಯಾಗ್, ಒಂದು ದೊಡ್ಡ ಚೀಲ ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಲೇರ್, ರೆಸ್ಟಿಂಗ್ ಪ್ಲೇಸ್, ಅಂದರೆ ಕಾಡು ಮೃಗಗಳು ತಂಗುವಂಥ ಸ್ಥಳವನ್ನು ರೆಸ್ಟಿಂಗ್ ದ ಪ್ಲೇಸ್ ಅಂಥೇಳಿ ಕರಿತಾ ಹೋಗ್ತಾರೆ. ಡ್ಯಾಶ್, ಸೊ ಡ್ಯಾಶ್ ಅಂತ ಅಂದರೆ ರೇಸ್, ಇಟ್ ಮೀನ್ಸ್ ದೌಡಾಯಿಸು ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಸೊ ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ಗ್ಲೋಸರಿ ವರ್ಡ್ಸ್ ಇನ್ ದಿಸ್ ಪೋಯಮ್. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದೇರ್ ಕ್ವಶನ್ ಆ್ಯಂಡ್ ಆನ್ಸರ್. Okay, answer the following questions. Why justice readies to trade? ಸೊ ಯಾಕೆ ಜಸ್ಟಿಸ್ ಅನ್ನೋದು ಇಟ್ ಹ್ಯಾಸ್ ಟು ಬಿ ದ ರೆಡೀಸ್ ಟು ಟ್ರೇಡ್ ಆದಂಗೆ ಆಗಿದೆ ಅನ್ನೋದು ದಟ್ ಈಸ್ ದ ಕ್ವಶನ್. ಆನ್ಸರ್ ಈಸ್ ದಟ್ justice is one such value that ensures an exploited and free life. So however, unfortunately, in the present days, the justice has become the commodity for sale for some people. Through there are the immoral attacks on justice, it has survived the best of this time, only became it inherent the strength. So it means at the present days, the justice he become the commodity for sale for some people. ಯಾರು ಅನ್ಯಾಯದ ಮಾರ್ಗದಿಂದ ದುಡ್ಡನ್ನು ಕೊಟ್ಟು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಜಸ್ಟಿಸ್ ನ್ಯಾಯವನ್ನು ಪಡ್ಕೊಳ್ತಾ ಇದ್ದೀವಿ. ಅದು ನ್ಯಾಯಯುತವಾಗಿರಲಿ ಅನ್ಯಾಯಯುತವಾಗಿದ್ದರೂ ಕೂಡ ದುಡ್ಡಿನಿಂದ ನಾವೇನು ಮಾಡ್ತಾ ಇದ್ದೀವಿ, ನ್ಯಾಯವನ್ನು ಪರ್ಚೇಸ್ ಮಾಡಿದ ಹಾಗೆ ದಟ್ ಕಮಾಡಿಟಿ ಫಾರ್ ಸೇಲ್ ಫಾರ್ ಸಮ್ ಪೀಪಲ್. ಸೊ ಹಾಗಾಗಿದೆ. ದೇರ್ ಫೋರ್ ಇದೆಲ್ಲ ದ ಇಮ್ಮಾರಲ್ ಅಟ್ರಾಕ್ಟ್ ಆನ್ ಜಸ್ಟಿಸ್, ಇಟ್ ಹ್ಯಾಸ್ ಸರ್ವ್ಡ್ ದ ಬೆಸ್ಟ್ ಟೈಮ್, ದ ಓನ್ಲಿ ಬಿಕೇಮ್ ದಟ್ ಇನ್ಹರಿಯಂಟ್ ಸ್ಟ್ರೆಂತ್. ಹಾಗಾಗಿ ಆ ನ್ಯಾಯ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ವೆನ್ ಇಟ್ ಅರ್ನ್ಡ್ ಫಾರ್ ಮನಿ, ದುಡ್ಡಿನಿಂದ ನಾವು ಅದನ್ನು ಪರ್ಚೇಸ್ ಮಾಡಿದಾಗೆ ವ್ಯಾಪಾರ ಆಗಿದೆ ಅಂಥೇಳಿ ದ ಆಥರ್ ಪ್ರವೀಣ್ ಕುಮಾರ್ ಸೇಸ್ ದಿಸ್.
And the next one question is, why justice has, okay, what is bound in mud, for which it compared. ಸೊ ವಾಟ್ ಈಸ್ ಬೌಂಡ್ ಇನ್ ಮಣ್ಣಿನ ಒಳಗಡೆ ಆಗುತ್ತಿದೆ ಅಂದರೆ ಏನು ಅಂಥೇಳಿ ಕೇಳ್ತಾ ಇದ್ದಾರೆ. ನೋಡ್ತಾ ಹೋಗೋಣ. ದ ಗೋಲ್ಡ್ ಸ್ಟೈನ್ಸ್ ಆರ್ ಬೌಂಡ್ ಇನ್ ದ ಮಾಡ್. ಗೋಲ್ಡ್, ಬಂಗಾರದ ಒಂದು ಸ್ಟೈನ್ಸ್ ಬೌಂಡ್ ಇನ್ ದ ಮಾಡ್, ಬಂಗಾರದ ಗಣಿ ಮಣ್ಣಿನ ಒಳಗೆ ಹುದುಗಿರುವ ಹಾಗೆ. ಜಸ್ಟಿಸ್ ಥ್ರೂ wrapped in the black in the dark hall of race for survival like once. This justice compared to the gold strain mud in the until exploited. ಅಂದರೆ ಬಂಗಾರದ ಗಣಿಯನ್ನು ನಾವು ಮಣ್ಣಿನ ಒಳಗಡೆ ಮೈನಿಂಗ್ ಮಾಡಿ ಹೇಗೆ ಹೊರಗೆ ತೆಗಿತೀವೋ ಹಾಗೆ ಮಣ್ಣಿನಲ್ಲಿ ಜಸ್ಟಿಸ್ ಅನ್ನೋದು ಹುದುಗೋಗ್ಬಿಟ್ಟಿದೆ. ಜಸ್ಟಿಸ್ ಥ್ರೂ wrapped the black plaques in the dark hall of race survival. ಸೊ ಕಗ್ಗತ್ತಲೆಯ ಕೋಣೆಯಲ್ಲಿ ನ್ಯಾಯವನ್ನು ಕೂಡ ಹಾಕಿದರೆ ಹೇಗಾಗುತ್ತೋ ಹಾಗೆ ನ್ಯಾಯದ ಪರಿಸ್ಥಿತಿ ಇವತ್ತಿನ ದಿವಸ ಕಗ್ಗತ್ತಲೆಯಲ್ಲಿ ಕೂಡ ಹಾಕಿರುವ ವ್ಯಕ್ತಿಯ ಹಾಗೆ ಆಗಿದೆ. ಇಟ್ ಈಸ್ ಟು ಬಿ ಕಂಪೇರ್ಡ್ ಟು ದ ಗೋಲ್ಡ್ ಸ್ಟ್ರೈನ್ ದ ಬೌಂಡ್ ಇನ್ ದ ಮಡ್ ಅಂಟಿಲ್ ಎಕ್ಸ್ಪ್ಲಾಯ್ಟೆಡ್. ಹೀಗೆ ಬಲವಂತವಾಗಿ ನ್ಯಾಯ ಅನ್ನೋದನ್ನು ನಾವೇನು ಮಾಡಿದೆ ಇಂಥ ಸೊಸೈಟಿಲಿ ಪಡ್ಕೋಬಹುದಾಗಿದೆ, ಪಡ್ಕೊತಿದ್ದಾರೆ ಜನ ಅನ್ನೋದನ್ನು ಇಲ್ಲಿ ಆತರ್ ಹೇಳ್ತಾ ಇದ್ದಾರೆ. ವೇರ್ ಜಸ್ಟಿಸ್ ಈಸ್ ಲಾಸ್ಟ್, ಹೌ ಇಟ್ಸ್ ಕಂಪೇರ್ಡ್. ಹಾಗಾದರೆ ನಾವು ನ್ಯಾಯವನ್ನು ಎಲ್ಲಿ ಕಳ್ಕೊಂಡಿದ್ದೀವಿ? ಸೊ ಜಸ್ಟಿಸ್ ಈಸ್ ಲಾಸ್ಟ್ ಇನ್ ದ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್ ನೈಟ್. ಸೊ ನ್ಯಾಯವನ್ನು ನಾವು ದಟ್ಟ ಅರಣ್ಯದಲ್ಲಿ, ಥಿಕ್ ಜಂಗಲಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಇಟ್ ಈಸ್ ದ ಲೈಟ್ಲೆಸ್ ನೈಟ್. ಬೆಳಕೇ ಕಾಣದಂತಹ ದೊಡ್ಡ ಕಗ್ಗತ್ತಲೆಯಲ್ಲಿ ಹೇಗೆ ನಾವು ಹೋದರೆ ಸಂಕಟ ಪಡ್ತೀವೋ ಸೊ ಆ ಥರ ಜಸ್ಟಿಸ್ನ ಪೊಸಿಷನ್ ಆಗಿದೆ ಅಂಥೇಳಿ ಆಥರ್ ಇಟ್ ಹ್ಯಾಸ್ ಬಿ ಕಂಪೇರ್ಡ್ ಟು ದ ರ್ಯಾಟ್ ವಿಚ್ ಕ್ಯಾಚ್ ಇನ್ ದ ಸೇಕ್ ಆಫ್ ಡ್ಯಾಮ್. ಸೊ ಇಲಿ ಹೇಗೆ ಬೋನಿನೊಳಗೆ ಸಿಕ್ಕೊಂಡು ವಿಲವಿಲ ಒದ್ದಾಡುತ್ತೋ ಹೊರಗೆ ಬರಲಿಕ್ಕೆ, ಸೊ ಹಾಗೆ ನ್ಯಾಯದ ಪರಿಸ್ಥಿತಿ ಆಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. Okay, what happened to justice in the present days? Okay, what that present days, what happened to the justice? Justice ನ್ಯಾಯದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಹೋಗೋಣ. In the present days, the justice has become a commodity for sale for some people. ಸೊ ನ್ಯಾಯ ಅನ್ನೋದು ಇವತ್ತಿನ ದಿಸೆಗಳಲ್ಲಿ ಯಾರು ಬೇಕಾದ್ರೆ ದುಡ್ಡು ಒಂದಿದ್ರೆ ಸಾಕು ಅದನ್ನು ಕೊಂಡ್ಕೋಬಹುದು ಅನ್ನೋ ಥರ ಆಗಿದೆ. ಸೊ ಹೌಎವರ್ ದೇರ್ ಆರ್ ಇಮ್ಮಾರಲ್ ಅಟ್ಯಾಕ್ಸ್ ಆನ್ ಜಸ್ಟಿಸ್. ಇದು ನಮ್ಮ ಅನ್ಯಾಯಯುತವಾದಂತಹ ವಾಗಿ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಬಳಸ್ಕೊತಾ ಇದ್ದೀವಿ. ಇಟ್ ಹ್ಯಾಸ್ ಸರ್ವ್ಡ್ ದ ಟೆಸ್ಟ್ ಆಫ್ ಟೈಮ್ ಓನ್ಲಿ ಬಿಕಾಸ್ ಆಫ್ ದ ಇನ್ಹರಿಯಂಟ್ ದ ಸ್ಟ್ರೆಂತ್. ಬಿಕಾಸ್ ಇದನ್ನು ನಾವೆಲ್ಲವೂ ಕೂಡ ನಮ್ಮ ದುರ್ಬಳಕೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವುಗಳನ್ನೆಲ್ಲವೂ ಕೂಡ ನಾವು ಬಳಸ್ಕೊತಾ ಇದ್ದೀವಿ ಅಂಥೇಳಿ ನ್ಯಾಯವನ್ನು ಏನಾಗಿದೆ ಅಂತಂದರೆ ನೈತಿಕವಾಗಿ ಪಡೆದಂತಾಗ್ತದೆ ಹಣವನ್ನು ಕೊಟ್ಟು ಅಂಥೇಳಿ ಹೇಳ್ತಾ ಇದ್ದಾರೆ. ಹೌ ಜಸ್ಟಿಸ್ ಈಸ್ ವ್ಯಾಪ್ಡ್. ಹಾಗಾದರೆ ಜಸ್ಟಿಸ್ ಪರಿಸ್ಥಿತಿ ಹೇಗಾಗಿದೆ, ವ್ಯಾಪ್ ಆಗಿದೆ ಅಂತ ನೋಡ್ತಾ ಹೋಗೋಣ. ದ ಜಸ್ಟಿಸ್ ಈಸ್ ಪ್ಯಾಕ್ಡ್ ಇನ್ ದ ಬ್ಲ್ಯಾಕ್ ಪ್ಯಾಕ್ ವೇರ್ ದೇರ್ ನೋ ಲೈಟ್ಸ್ ಲೈಕ್ ಎ ಡಾರ್ಕ್ ಹಾಲ್ ಆಫ್ ಸರ್ವ್ಯೂ for a race survival. How the human life is based on justice. So justice, it is the human life is based on the certain value. ಮನುಷ್ಯ ಜೀವನ ನಿರ್ದಿಷ್ಟವಾದ ವ್ಯಾಲ್ಯೂಗಳಿಂದ ತುಂಬಿದೆ. ಸೊ ವ್ಯಾಲ್ಯೂ ಸ್ಟಿಲ್ ಗವರ್ನ್ ಅವರ್ ಲೈವ್ಸ್. ಸೊ ವ್ಯಾಲ್ಯೂಗಳನ್ನು ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಪೂಜಿಸ್ತಾ ಹಾಗೆ ನಡ್ಕೊಂಡು ಸಂಪಾದಿಸ್ಕೊಂಡು ಹೋಗ್ತಾ ಇದ್ದೀವಿ. ಜಸ್ಟಿಸ್ ಈಸ್ ಒನ್ ಸಚ್ ವ್ಯಾಲ್ಯೂ ದಟ್ ಎಂಜ್ಯೂರ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಫ್ರೀ ಲೈಫ್.
ಅಂಥೇಳಿ ದಟ್ ಪೊಯೆಟ್ ಈ ಹ್ಯಾಸ್ ಟು ಸೇಸ್ ಟು ದಟ್ ಹ್ಯೂಮನ್ ಲೈಫ್ ಈಸ್ ಬೇಸ್ಡ್ ಆನ್ ದ ಜಸ್ಟಿಸ್. So look at that fourth one question. What kind of justice is dead according to the poet? So according to the poet, ಯಾವ ಥರ ಜಸ್ಟಿಸ್ ಅನ್ನೋದು ಸತ್ತು ಹೋಗ್ಬಿಟ್ಟಿದೆ ಎಟ್ ದಟ್ ಪ್ರೆಸೆಂಟ್ ಸೊಸೈಟಿಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ದ ಪೊಯೆಟ್, ದ ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ದ ಟ್ರೂತ್ ಆ್ಯಂಡ್ ನೋ ಡ್ಯಾಶ್ ಫಾರ್ ದ ರೈಟ್ ಕಾಸ್ ಈಸ್ ಡ್ಯಾಡ್. ಅಂದರೆ ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ದ ಟ್ರೂತ್, ಸತ್ಯಕ್ಕೆ ಇಲ್ಲಿ ಬೆಲೆ ಇಲ್ಲ, ಆ್ಯಂಡ್ ನೋ ಡ್ಯಾಶ್ ಫಾರ್ ರೈಟ್ ಕಾಸ್ ಈಸ್ ಡ್ಯಾಡ್. ಹಾಗೆ ಅದು ಹೇಗೆ ಸಾಯ್ತಿದೆ ಅಂತ ಅಂದರೆ, ಕಾರಣಗಳೇ ಇಲ್ಲದೆ ಸಣ್ಣ ಸಣ್ಣ ರೀಸನ್ಗೂ ಕೂಡ ಏನಾಗ್ತಿದೆ ಅಂತಂದರೆ, ನಾವು ಸಿಂಪಲ್ ಆದಂತೂ ಕೂಡ ನಾವು ನ್ಯಾಯವನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಜಸ್ಟಿಸ್? ಸೊ ಪೊಯೆಟ್ಟು ಜಸ್ಟಿಸನ್ನು ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾರೆ? ಜಸ್ಟಿಸ್ ಈಸ್ ಕೂಲ್ ಲೈಕ್ ಐಸ್ ಆ್ಯಂಡ್ ಸ್ಟಿಲ್ ಲೈಕ್ ರಾಕ್. ಇಟ್ ಈಸ್ ನಾಟ್ ಈಸಿ ಟು ಚಾರ್ಮ್ ಜಸ್ಟಿಸ್ ಲೈಕ್ಸ್ ಇಟ್ಸ್ ದ ಪೊಯೆಟ್ ಡಿಸ್ಕ್ರೈಬ್ಡ್ ಇಟ್. ಅಂದರೆ ಜಸ್ಟಿಸ್ ಅನ್ನೋದು ಕೂಲ್ ಲೈಕ್ ಎ ಐಸ್ ಆ್ಯಂಡ್ ಸ್ಟಿಲ್ ಲೈಕ್ ದಟ್ ರಾಕ್. ಸೊ ಇಟ್ ಈಸ್ ದ ಸಿಮಿಲಿ ವರ್ಡ್ ಕೂಲ್ ಲೈಕ್ ಐಸ್ ಆ್ಯಂಡ್ ಸ್ಟಿಲ್ ಲೈಕ್ ರಾಕ್ ಅಂತ ಹೇಳಿ. ಇಟ್ ಈಸ್ ನಾಟ್ ಈಸಿ ಟು ಚಾರ್ಮ್ ಜಸ್ಟಿಸ್. ಇದನ್ನು ಸುಲಭವಾಗಿ ಭೇದಿಸಲು ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಕವಿ ಪ್ರವೀಣ್ ಕುಮಾರ್ ಈ ಹ್ಯಾಸ್ ಟು ಡಿಸ್ಕ್ರೈಬ್ ದ ಜಸ್ಟಿಸ್ ಇನ್ ದಿಸ್ ಪೋಯಮ್. What present status of justice worried the poet? So at that present days, what's present? The justice he has to worried. ನ್ಯಾಯ ಅನ್ನೋದು ಹೇಗಾಗ್ಬಿಟ್ಟಿದೆ ಇಂತಹ ಪ್ರೆಸೆಂಟ್ ಡೇಸ್ಗಳಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನವೇಡೆ ಜಸ್ಟಿಸ್ ಈಸ್ ಶಕಲ್ಡ್ ಆ್ಯಂಡ್ ಗ್ರೀಡ್. ಸೊ ಜಸ್ಟಿಸ್ನ ಪೊಸಿಷನ್ನು ಏನಾಗಿದೆ ಅಂತೇಳಿದ್ರೆ, ಕೆಲವೊಂದು ಸಂಕೋಲೆಗಳಿಂದ ಬಂಧಿತವಂತಾಗಿದೆಯಂತೆ. ಬ್ರೈಬ್ ಆ್ಯಂಡ್ ಫಿಶ್ಡ್ ಔಟ್ ಫ್ರಮ್ ದ ಪಾಪ್ಯುಲರ್ ಮೂಡ್ ಆ್ಯಂಡ್ ವ್ಯಾಲ್ಯೂ. ಈ ಮೀನನ್ನು ನೀರಿನಿಂದ ತೆಗೆದ್ರೆ ಅದು ಹೇಗೆ ವಿಲ ಒದ್ದಾಡುತ್ತೋ, ಸೊ ಹಾಗೆ ನ್ಯಾಯ ಅನ್ನೋದು ಈಗಿನ ಸಮಾಜದಲ್ಲಿ ತುಂಬ ಅನ್ಯಾಯದ ಮಾರ್ಗವಾಗಿ ಏನು ಮಾಡ್ತಿದ್ದಾರೆ, ಜನ ನ್ಯಾಯವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗೆ ಸಂಕಷ್ಟಕ್ಕೆ ಬಂದಿದೆ, ವ್ಯಾಲ್ಯೂಗಳಿಗೆ ಬೆಲೆನೇ ಇಲ್ದಿರೋ ಹಾಗೆ ಆಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಟ್ ಈಸ್ ಲಾಸ್ಟ್ ಇನ್ ದ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್ ನೈಟ್ ಲೈಕ್ ಎ ರ್ಯಾಟ್ ಕ್ಯಾಚ್ ಇನ್ ದ ಸೇಕ್ ಆಫ್ ಡೆತ್. ಹಾಗೆ ಈ ನ್ಯಾಯದ ಪರಿಸ್ಥಿತಿ ಕಗ್ಗತ್ತಲೆಯ ದೊಡ್ಡ ಭಯಂಕರವಾದಂತಹ ಕಾಡಿನಲ್ಲಿ ಕತ್ತಲೆ ಇಲ್ಲದೆ ಹೇಗಿರ್ತದೋ, ಸೊ ಹಾಗೆ ಎಟ್ ದಟ್ ಪ್ರೆಸೆಂಟ್ ಸೊಸೈಟಿಲಿ ನ್ಯಾಯಕ್ಕೆ ಬೆಲೆ ಅನ್ನೋದೇ ಇಲ್ಲ, ವ್ಯಾಲ್ಯೂಸ್ ಅನ್ನೋದೇ ಇಲ್ಲ, ಕಡಿಮೆ ಆಗ್ತಾ ಇದೆ. ಇಟ್ ಹ್ಯಾಸ್ ಟು ಬಿ ಕಂಪೇರ್ಡ್ ಟು ದಟ್ ಲೈಕ್ ಎ ರ್ಯಾಟ್ ಕ್ಯಾಚ್ ಇನ್ ದ ಸೇಕ್ ಆಫ್ ಡೆತ್. ಇಲಿ ಬೋನ್ ಒಳಗಡೆ ಸಿಗಾಕೊಂಡಾಗ ಹೇಗೆ ತವಕ ಪಡುತ್ತೋ, ಸೊ ಹಾಗೆ ನ್ಯಾಯದ ಪರಿಸ್ಥಿತಿ ಆಗಿದೆ. ಲೈಕ್ ದ ಡೀರ್ ಕ್ಯಾಚ್ ಇನ್ ಎ ಲಯನ್ಸ್ ಲೇರ್. ಹಾಗೆ ಜಿಂಕೆ ಸಿಂಹದ ಲೇರ್ ಗುಹೆ ಒಳಗೆ ತಗಲಾಕೊಂಡಾಗ ಹೇಗೆ ತವಕಿಸ್ತದೋ ಹೊರ ಹೋಗಲಿಕ್ಕೆ, ತಪ್ಪಿಸ್ಕೊಳ್ಲಿಕ್ಕೆ, ಬಚಾವಾಗಲಿಕ್ಕೆ, ಸೊ ಹಾಗೆ ನ್ಯಾಯದ ಪರಿಸ್ಥಿತಿ ಅಟ್ ದಟ್ ಪ್ರೆಸೆಂಟ್ ಡೇಸಲ್ಲಿ ಹಾಗಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟಿಸ್ ಕೆನಾಟ್ ರೀಚ್ ಸೆಲ್ಫ್ ಬೈ ಇಟ್ ಸೆಲ್ಫ್. ದಿಸ್ ಸ್ಟೇಟಸ್ ಆಫ್ ದ ಜಸ್ಟಿಸ್ ವರೀಸ್ ದಟ್ ದ ಪೊಯೆಟ್. ಸೊ ಹೀಗೆ ಪೊಯೆಟ್ ಏನು ಮಾಡ್ತಾ ಇದ್ದಾನೆ ಅಂತೇಳಿದ್ರೆ, ಈ ಹ್ಯಾಸ್ ಟು ವರಿ ದೆಮ್. ಸೊ ಎಟ್ ದಟ್ ಪ್ರೆಸೆಂಟ್ ಡೇಸ್, these are all types, the justice, the worried. And then the poet compared justice is Goldstein, ice and rock. Why? Poet, it has to compare to the Goldstein, ಚಿನ್ನದ ಬಂಗಾರದ ಗಣಿಗೂ, ಐಸ್ ಹಾಗೂ ರಾಕಿಗೆ ಯಾಕೆ ಕಂಪೇರ್ ಮಾಡಿದ್ದಾನೆ ಅಂತ. ದ ಗೋಲ್ಡ್ ಸ್ಟೈನ್ಸ್ ಆರ್ ಬೌಂಡೆಡ್ ಇನ್ ದ ಅರ್ತ್.
ಸೊ ಗೋಲ್ಡ್ ಸ್ಟೈನು ಬಂಗಾರದ ಗಣಿ ಭೂಮಿಯ ಒಳಗೆ ಔತ್ಕೊಂಡಿರ್ತದೆ. ಇಟ್ ಈಸ್ ಹೈಲಿ ವ್ಯಾಲ್ಯೂಬಲ್, ಯಾಕಂದರೆ ಅದು ವ್ಯಾಲ್ಯೂ ತುಂಬ ಆದದ್ದು. ಬಟ್ ದ ಮ್ಯಾನ್ ಎಕ್ಸ್ಪ್ಲಾಯ್ಟ್ಸ್ ಇಟ್ಸ್, ಆದರೆ ಮನುಷ್ಯ ಅದನ್ನು ಹೊರಗೆ ತೆಗಿತಾನೆ. ಇನ್ ದ ಸೇಮ್ ವೇ ಜಸ್ಟಿಸ್ ಈಸ್ ಆಲ್ಸೋ ವ್ಯಾಲ್ಯೂಬಲ್. ಸೊ ಹಾಗಾಗಿ ನ್ಯಾಯಕ್ಕೆ ತುಂಬ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾನ್ ಎಕ್ಸ್ಪ್ಲಾಯ್ಟ್ಸ್ ಇಟ್ಸ್ ಫಾರ್ ಹೀಸ್ ಸೆಲ್ಫಿಶ್ ಆ್ಯಂಡ್, ಆದರೆ ಮನುಷ್ಯ ಅದನ್ನು ತನ್ನ ಸೆಲ್ಫಿಶ್ನೆಸ್ಸಿಗೆ ಏನು ಮಾಡ್ತಾ ಇದ್ದಾನೆ, ಬಳಸ್ಕೊತಾ ಇದ್ದಾನೆ. ಐಸ್ ಈಸ್ ಕೂಲ್ ಆ್ಯಂಡ್ ರಾಕ್ ಸ್ಟ್ಯಾಂಡ್ ಸ್ಟಿಲ್, ಆದರೆ ಐಸು ಹೇಗೆ ಕೂಲಿದ್ರೂ ಗಟ್ಟಿ ಇರ್ತದೋ ಹಾಗೆ ರಾಕ್ ಬಂಡೆನೂ ಕೂಡ ಅಷ್ಟೇ ಸ್ಟ್ರಾಂಗು. ಇನ್ ದ ಸೇಮ್ ವೇ ದ ಜಸ್ಟಿಸ್ ಹ್ಯಾಸ್ ದ ಕ್ಯಾರೆಕ್ಟರ್ಸ್ ಆಫ್ ದ ಕೂಲ್ನೆಸ್ ಆ್ಯಂಡ್ ದ ಸ್ಟಿಲ್ನೆಸ್. ಸೊ ಹಾಗೆ ಜಸ್ಟಿಸು ಕೂಡ ಕೂಲಾಗಿ ತುಂಬ ದೃಢವಾಗಿ ಇರ್ತದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಜಸ್ಟಿಸ್. ಸೊ ಹಾಗಾಗಿ ಇಟ್ ಹ್ಯಾಸ್ ಟು ಬಿ ವೆರಿ ಡಿಫಿಕಲ್ಟ್ ಟು ವಿ ಹ್ಯಾವ್ ಪ್ರೆಸೆಂಟೆಡ್ ಟೇಕನ್ ದ ಜಸ್ಟಿಸ್. ದ ಪೊಯಟ್ ವಾಂಟೆಡ್ ಟು ಹೈಡ್ನೆಸ್ ಈಸ್ ದ ಐಡಿಯಾ ಅಬೌಟ್ ದ ಜಸ್ಟಿಸ್. ಸೊ ಹೀಗೆ ತನ್ನ ಐಡಿಯಾವನ್ನು ಪೊಯಟ್ he has to say this. So the poet compares justice to strain, ice, gold and rock. So hige poet he has to compare to that justice to strains and the ice, gold and the rocks. Okay, these are all very important questions in this poetry. Thank you for watching. Stay home, stay safe.